ಅವರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ನಮ್ಮ ವೈವಾಹಿಕ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆಗಳು ನಮಗೆ ಸಮಸ್ಯೆಯನ್ನು ಕೊಡುತ್ತಾ ಅಂತ ಇವತ್ತಿನ ಟಾಪಿಕ್ ಆಗಿದೆ. ಪ್ರಿಯ ವೀಕ್ಷಕರೇ, ದಯವಿಟ್ಟು ಇಂತಹ ವಿಡಿಯೋಗಳನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ. ಒಬ್ಬರು ನೋಡಿದ್ರೆ 10 ಜನಕ್ಕೆ, 10 ಅಂದಾಗ 20 ಜನಕ್ಕೆ. ಯಾಕಂದ್ರೆ ಒಂದು ಅಭಿಯಾನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಷ್ಟೋ ಜನ ವೈವಾಹಿಕ ಜೀವನದಲ್ಲಿ ಸುಖ, ದುಃಖ, ನೋವು, ಕಷ್ಟ, ಸಂಕಟಗಳನ್ನೇ ಅನುಭವಿಸ್ತಾ ಇರ್ತಾರೆ. ಸೊ ನಾವು ಇಲ್ಲಿ ಸುಖಕ್ಕೆ ಕಾರಕ ಗ್ರಹಗಳೇ ಬೇರೆ, ದುಃಖಕ್ಕೆ ಕಾರಕ ಗ್ರಹಗಳೇ ಬೇರೆ ಅಂತ ಹೇಳ್ತೀವಿ. ಅದೇ ತರ ನಾವು ನಮ್ಮ ಜಾತಕದಲ್ಲಿ ದೋಷಗಳು ಅಂತಾನು ನಾವು ನೋಡ್ಬೇಕಾಗುತ್ತೆ. ಜೊತೆಗೆ ಅಲ್ಲಿ ನಾವು ಪಿತೃಶಾಪ ಇದೆಯಾ, ಸ್ತ್ರೀ ಶಾಪ ಇದೆಯಾ, ಗುರುಗಳ ದೋಷ ಇದೆಯಾ, ಪ್ರಾರಬ್ಧ ಕರ್ಮ ಇದೆಯಾ, ಅಥವಾ ನಕಾರಾತ್ಮಕ ಬಾಧೆ ಇದೆಯಾ, ಅಥವಾ ನೆಗೆಟಿವ್ ಎನರ್ಜಿ ಇನ್ನೊಬ್ರು ಸೇರಿಸಿದಾರ. ಈ ತರ ಹಲವಾರು ಒಂದು ವೈವಾಹಿಕ ಜೀವನದಲ್ಲಿ ಸುಖ ದುಃಖಕ್ಕೆ ಅಂತ ನಾವು ನೋಡ್ಬೇಕಾಗುತ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ. ಹಾಗೇನೇನೆ ಇವತ್ತಿನ ಒಂದು ವಿಚಾರ ಏನು ಅಂತಂದ್ರೆ, ನಾನು ಮುಂಚೆ ತರಗತಿಗಳನ್ನ ಮಾಡ್ತಾ ಇದ್ದೆ, ಮಧ್ಯದಲ್ಲಿ ಕಾರಣಾಂತರದಿಂದ ನಿಲ್ಸಿದ್ದೆ. ಸೊ ಮತ್ತೆ ನಾನು ಮಾಂತ್ರಿಕ ತರಗತಿಗಳನ್ನ ಆರಂಭಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ಸರಳವಾಗಿರುವಂತಹ ಪರಿಹಾರಗಳನ್ನೇ ಕೊಟ್ಟು ನಿಮಗೆ ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಪರಿಹಾರ ತರಗತಿಗಳನ್ನ ಮಾಡ್ತಾ ಇದ್ದೀನಿ. ಇದೇ ತಿಂಗಳು 30ನೇ ತಾರೀಕು ರಾತ್ರಿ 8 ಗಂಟೆಗೆ, ಅಂದ್ರೆ ಗುರುವಾರದಂದು 30ನೇ ತಾರೀಕು ರಾತ್ರಿ 8 ಗಂಟೆಗೆ ಆನ್ಲೈನ್ ನಲ್ಲಿ ತರಗತಿಯನ್ನ ಆರಂಭ ಮಾಡ್ತಾ ಇದ್ದೀನಿ. ಸೊ ಈ ತರಗತಿಯಲ್ಲಿ ನಿಮಗೆ ಮಾಂತ್ರಿಕ ಬಾಧೆಯಿಂದ ಆಗುವಂತಹ ಸಮಸ್ಯೆಗಳೇನು, ಅದರಿಂದ ನೀವು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬಹುದು, ಮುಂದಿನ ದಿನಗಳಲ್ಲಿ ಅದರಿಂದ ಹೇಗೆ ಹೊರಗಡೆ ಬರಬೇಕು, ಯಾವ ರತ್ನಗಳನ್ನು ಯಾವ ಸಮಯದಲ್ಲಿ ಹೇಗೆ ಎಲ್ಲಿ ಯಾವ ರೀತಿಯಲ್ಲಿ ಧರಿಸಬೇಕು, ಈ ತರ ವಿಚಾರಗಳನ್ನ ಹೇಳ್ಕೊಡ್ತೀನಿ. ಹಾಗೇನೇನೆ ಇಂತಹ ಮಾಂತ್ರಿಕ ಸಮಸ್ಯೆಗಳು ಮುಂದಿನ ಜೀವನದಲ್ಲಿ ಬರಬಾರದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ದೇಹವನ್ನು ನಾವು ಯಾವ ರೀತಿ ಒಂದು ಪ್ರೊಟೆಕ್ಷನ್ ಮಾಡ್ಕೋಬೇಕು, ಅದರ ಜೊತೆಗೆ ಮತ್ತೆ ಇನ್ನೊಬ್ರು ಮಾಡಿ ಕಳಿಸುವಂತಹ ಆತ್ಮಗಳನ್ನ ನಾವು ಹೇಗೆ ಉಚ್ಚಾಟನೆಯನ್ನ ಸಮೇತ ಮಾಡಬೇಕು ಅಂತ ಈ ತರಗತಿಯಲ್ಲಿ ಹೇಳ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾರಾದ್ರೂ ತರಗತಿ ಅತಿ ಸರಳವಾಗಿ ಹೇಳ್ಕೊಡುವಂತ ಪರಿಹಾರ, ಶುಲ್ಕ ಏನು ಅತ್ಯಂತ ಜಾಸ್ತಿ ಇಲ್ಲ, ಕೇವಲ 600 ರೂಪಾಯಿ ಇಟ್ಟಿದ್ದೀನಿ. ಒಂದು ದಿನದ ತರಗತಿ ಅಂದ್ರೆ ಸಂಜೆ 8 ಗಂಟೆಗೆ. ಸೊ ಶುಲ್ಕ ಏನು ಜಾಸ್ತಿ ಇಟ್ಟಿಲ್ಲ. ಹಾಗಾಗಿ ಕಲಿಯಿರಿ ಮತ್ತು ಕಲಿಸಿರಿ ಎನ್ನುವ ಒಂದು ಮಾಂತ್ರಿಕ ತರಗತಿಯ ಅಭಿಯಾನ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಪ್ರತಿಯೊಬ್ರು ಮನೆಯಲ್ಲಿ ಇದರ ಅವಶ್ಯಕತೆ ಇದೆ. ಹೇಗೆ ಇಂಜಿನಿಯರು, ಡಾಕ್ಟರ್ಸು, ಲಾಯರ್ಸು ಆ ತರ ಎಲ್ಲ ಇರ್ತಾರೆ, ಅದೇ ತರ ಪ್ರತಿಯೊಬ್ರು ಇಂಥ ವಿದ್ಯೆಯನ್ನ ಕಲಿತು ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಹಾಗೂ ಇತರರನ್ನು ರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಯಾನ ಆಗಿದೆ. ಪ್ರಿಯ ವೀಕ್ಷಕರೇ, ಕಲಿಯಿರಿ ಮತ್ತು ಕಲಿಸಿರಿ ಅಂತ ಹೇಳಿ, ಜೊತೆಗೆ ಜ್ಯೋತಿಷ್ಯ, ಈ ತರ ಹಲವಾರು. ಸೊ ಇಲ್ಲಿ ವೈವಾಹಿಕ ಜೀವನ ಅಂತ ಹೇಳಿದಂತ ಸಂದರ್ಭದಲ್ಲಿ ಸುಖ ಮತ್ತೆ ದುಃಖ ಅಂತ ಹೇಳಿದೆ ನಾನು. ನೋಡಿ, ನಾವು ಜ್ಯೋತಿಷ್ಯ ಶಾಸ್ತ್ರ ಅಂತ ನೋಡಿದಂತ ಸಂದರ್ಭದಲ್ಲಿ ನಾವು ಒಂದು ಟಾಪಿಕ್ ನ ಇಟ್ಕೋತೀವಿ. ಒಂದು ನಮ್ದು ನೇಟಲ್ ಚಾರ್ಟ್ ಅಥವಾ ನಮ್ಮ ಕುಂಡಲಿ ಅಂತ ಏನಿದೆ ಅದರಲ್ಲಿ ಲಗ್ನವನ್ನ ನೋಡ್ತೀವಿ, ಚಂದ್ರನನ್ನು ನೋಡ್ತೀವಿ, ಒಂದು ಗಂಡಿನ ಜಾತಕವಾದ್ರೆ ಶುಕ್ರನನ್ನು ನೋಡ್ತೀವಿ, ಹಾಗೇನೇನೆ ಹೆಣ್ಣಿನ ಜಾತಕದಲ್ಲಿ ಕುಜನನ್ನು ನೋಡ್ತೀವಿ, ಲಗ್ನ ಭಾವ, ಈ ತರ ಕಳತ್ರ ಭಾವ ಅಂತಂದ್ರೆ 7ನೇ ಭಾವವನ್ನು ದೃಷ್ಟಿಸುವ ಗ್ರಹ, ಆ ಭಾವಾಧಿಪತಿ ಅಂದ್ರೆ 7ನೇ ಮನೆ ಅಧಿಪತಿ ಇರುವಂತ ಯಾವ ಸ್ಥಾನ, ಯಾವ ನಕ್ಷತ್ರ ಅಂತ ನಾವು ತುಂಬಾ ಡೆಪ್ತ್ ಆಗಿ ಹೋದಾಗ ಇದಕ್ಕೆ ಏನ್ ಹೇಳ್ಬೋದು ಅಂದ್ರೆ, ಜೀವನದಲ್ಲಿ ಉಂಟಾಗುವಂತ ಸುಖ ದುಃಖಗಳಿಗೆ ಯಾರು ಕಾರಣ, ಪ್ರೇತ ಶಾಪನ, ಸ್ತ್ರೀ ಶಾಪನ, ಮಾಂತ್ರಿಕ ಬಾಧೆನ, ಮದ್ದಿಡು ಕ್ರಿಯೆ ಆಗಿದೆಯಾ, ಅಥವಾ ನಮ್ಮ ಪೂರ್ವಿಕರ ಶಾಪನ, ಅಥವಾ ದೈವಿಕ ದೋಷಗಳ, ಈ ತರ ನಾವು ಹಲವಾರು ವಿಚಾರಗಳನ್ನ ನಾವು ಕಂಡುಹಿಡಿಬಹುದು. ಆದರೆ ಯಾವಾಗ ಅಂದ್ರೆ ನಾವು ತುಂಬಾ ಡೀಪ್ ಆಗಿ ಹೋಗ್ಬೇಕು. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ನೋವಾದ ತಕ್ಷಣ ಸಾಕು ಬಿಡುಗಡೆ ಹೊಂದ್ತಾರೆ. ಅಂತಹ ಬಿಡುಗಡೆ ಹೊಂದುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರ ಮಾರ್ಗದರ್ಶನ ಅವಶ್ಯಕತೆ ಇದೆ. ಜೊತೆಗೆ ಜ್ಯೋತಿಷ್ಯದಂತೆ ವಿವಾಹದ ಒಂದು ಜೀವನವು ಸಮೇತ ಇದೆ. ಯಾಕಂದ್ರೆ ಈ ಲಗ್ನ ಭಾವದಿಂದ ನಾವು ನಮ್ಮ ಗುಣಗಳನ್ನು, ತನ್ನ ಸ್ವಂತ ಸ್ವಭಾವವನ್ನು ಸಮೇತ ಸೂಚಿಸ್ತದೆ. ಯಾಕಂದ್ರೆ ನಾವು ಒಂದು ಲಗ್ನ ಅಥವಾ ಶುಕ್ರ ಪ್ರಬಲ ಅಂದ್ರೆ ಹೆಣ್ಣಿನ ಒಂದು ಜಾತಕವು ಪ್ರಬಲವಾಗಿದ್ದಂತಹ ಸಂದರ್ಭದಲ್ಲಿ ಅಂತಹ ಹೆಣ್ಣಿಗೆ ಅಂದ್ರೆ ಗಂಡಿನ ಜಾತಕ ಸ್ವಲ್ಪ ದುರ್ಬಲವಾಗಿದ್ರು ಒಂದು ಹೆಣ್ಣು ನಡೆಸ್ಕೊಂಡು ಹೋಗುವಂತಹ ಚಾಕಚಕ್ಯತೆ ಇದೆ. ಹಾಗಾಗಿ ಮೂಲವಾಗಿ ನಾನು ಏನು ಹೇಳ್ತೀನಿ ಅಂದ್ರೆ, ಮೂಲವಾಗಿ ನೋಡಬೇಕಾಗಿರೋದೊಂದು ಹೆಣ್ಣಿನ ಜಾತಕ. ಯಾಕಂದ್ರೆ ಆ ಹೆಣ್ಣಿಗೆ
ತಾಳ್ಮೆ, ಸಂಯಮ, ಪ್ರೀತಿ, ಮನೆ, ಸಂಸಾರ ಇವೆಲ್ಲವೂ ನೋಡ್ಬೇಕು. ಯಾಕಂದ್ರೆ ಧನಸ್ಥಾನ ಅಂದ್ರೆ ಹಣವನ್ನು ಅವಳು ನಿಭಾಯಿಸ್ಕೊಂಡು ಹೋಗ್ಬೇಕು, ಜೊತೆಗೆ ತಾನೂ ಸುಖವಾಗಿರ್ಬೇಕು, ತನ್ನ ಆರೋಗ್ಯವನ್ನು ಸುಖವಾಗಿ ಇಟ್ಕೋಬೇಕು, ಗಂಡನ ಜೊತೆ ಆರೋಗ್ಯವಾಗಿರುವಂತಹ ಪ್ರೀತಿ, ದೈಹಿಕವಾದಂತಹ ಸಂಬಂಧ, ಜೊತೆಗೆ ಮಾಂಗಲ್ಯ ವೃದ್ಧಿಯಾಗುವಂಥದ್ದು. ನಾವು 12ನೇ ಮನೆ ಯಾಕೆ ನೋಡ್ತೀವಿ ಅಂದ್ರೆ ಶಯನ ಸುಖ ಅಂದ್ರೆ ನಮ್ಮ ಗಂಡ ಹೆಂಡತಿರ ಒಂದು ಲೈಂಗಿಕ ಆಸಕ್ತಿ ಅನ್ನೋದಕ್ಕಿಂತ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಬಾಂಧವ್ಯಗಳು ಹೇಗಿರುತ್ತೆ ಅನ್ನೋದು ನೋಡ್ಬೇಕು. ಜೊತೆಗೆ ಇಬ್ಬರ ಜಾತಕದ ಲಗ್ನಾಧಿಪತಿ, ಲಗ್ನ ಅಂದಾಗ ಆ ವ್ಯಕ್ತಿ ಅವನ ದೇಹ ಇವನ ದೇಹ ಇಬ್ಬರದು ಹೊಂದಾಣಿಕೆ ಆಗುವಂತ ಒಂದು ಮ್ಯಾಚಿಂಗ್ ಅನ್ನು ಸಮೇತ ನಾವು ಮಾಡಬೇಕಾಗುತ್ತೆ. ಜೊತೆಗೆ ವೈವಾಹಿಕ ಜೀವನದಲ್ಲಿ ಸುಖ ದುಃಖಗಳನ್ನು ನೋಡ್ಬೇಕಾಗುತ್ತೆ, ಅಥವಾ ನಾವು ಪತಿಯ ಸ್ಥಾನ ಅಥವಾ ಅವರ ಕುಟುಂಬ ಎಲ್ಲವನ್ನು ನಾವು ನೋಡ್ಬೇಕಾಗುತ್ತೆ. ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದ್ರೆ ಪ್ರೀತಿ ಪ್ರೇಮವು ಕಮ್ಮಿಯಾಗಿ ಬರೀ ನಾವು ಧನಸ್ಥಾನವನ್ನ ಮಾತ್ರ ನೋಡ್ತಾ ಇದ್ದೀವಿ. ಧನ ಅಂದಾಗ ಹಣವನ್ನು ಮಾತ್ರ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಅವರಿಗೆ ಏನು ವಿಧುರ ಯೋಗ ಇದೆಯಾ ಅಥವಾ ವಿಧವೆ ಯೋಗ ಇದೆಯಾ ಇವೆಲ್ಲವನ್ನು ಸಮೇತ ನಾವು ನೋಡ್ಬೇಕು. ಯಾವಾಗ ಕುಟುಂಬ ಸ್ಥಾನ ಚೆನ್ನಾಗಿರ್ತದೆ ಅಂತಹ ಸಂದರ್ಭದಲ್ಲಿ ಧನ, ಅವರ ಮಾತು ಅವೆಲ್ಲವೂ ಚೆನ್ನಾಗಿರುತ್ತೆ. ಹಾಗಾಗಿ ಇವೆಲ್ಲವೂ ಚೆನ್ನಾಗಿದ್ದು ನಮ್ಮ ಜೀವನದಲ್ಲಿ ಕೆಲವು ಮಾರಕ ಗ್ರಹಗಳು ಅಂತ ನಮಗೆ ಜೀವನದಲ್ಲಿ ಉಂಟಾಗುತ್ತೆ. ಯಾಕಂದ್ರೆ ವಿವಾಹದಲ್ಲಿ ಮಾರಕ ಗ್ರಹಗಳೇ ಬೇರೆ, ಅದ್ ಜೊತೆಗೆ ಅಶುಭ ಗ್ರಹಗಳಂದ್ರೆ ಶುಭ ಗ್ರಹಗಳೇ ಬೇರೆ, ಅಶುಭ ಗ್ರಹಗಳೇ ಬೇರೆ. ಇಲ್ಲಿ ಬಂದು ವೃದ್ಧಿ ಚಂದ್ರ, ಗುರು ಮತ್ತೆ ಶುಕ್ರರು ವಿವಾಹಕ್ಕೆ ಒಂದು ಶುಭ ಗ್ರಹಗಳು ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುತ್ತೆ. ಅದೇ ನಿಮಗೆ ಶುಭ ಗ್ರಹಗಳು ಚಂದ್ರ ಮತ್ತೆ ಗುರು ಶುಕ್ರರು ನಿಮ್ಮ ಲಗ್ನಕ್ಕೆ 6, 8, 12ರಲ್ಲಿ ಇದ್ದಾಗ, ಅಥವಾ ನಿಮಗೆ ನಿಮ್ಮ ಜಾತಕದಲ್ಲಿ ಅದು ಪ್ರತ್ಯೇಕ ತಾರೆ, ವಧಾ ತಾರೆ ಈ ತರ ನಕ್ಷತ್ರಗಳಲ್ಲಿ ಕೂತಾಗ ಅದು ಅತ್ಯಂತ ಒಂದು ವಿಭಿನ್ನವಾದ ಫಲಗಳನ್ನೇ ಕೊಡುತ್ತೆ, ಶುಭ ಫಲಗಳನ್ನೇ ಕೊಡಲ್ಲ. ಅದೇ ನಿಮಗೆ ವಿವಾಹ ಜೀವನದಲ್ಲಿ ಅಶುಭ ಗ್ರಹಗಳು ಆಗಿದ್ರು ರವಿ, ಶನಿ, ರಾಹು, ಕೇತು, ಕುಜ ಇವರೆಲ್ಲರೂ ನಿಮ್ಮ ಜನ್ಮ ನಕ್ಷತ್ರಕ್ಕೆ ನಿಮಗೆ ಮಿತ್ರತಾರೆ, ಪರಮ ಮಿತ್ರತಾರೆ, ಸಂಪತ್ತಾರೆ ಇಂಥ ನಕ್ಷತ್ರಗಳಲ್ಲಿ ಕೂತಿದ್ದಾಗ ನಿಮಗೆ ಡೈವರ್ಸಿಗೆ ಹೋಗಿದಂತಹ ಹಲವಾರು ಕೇಸಸ್ಸು ಅಂದ್ರೆ ಡೈವರ್ಸ್ಗೆ ಹೋಗಿರುತ್ತೆ, ಡೈವರ್ಸ್ ಆಗಿರುತ್ತೆ, ಆದ್ರೆ ಕೋರ್ಟ್ ಇಂದ ಅವರಿಗೆ ಡಿಕ್ಲೇರ್ ಆಗಿರುತ್ತೆ, ಒಬ್ರಿಗೊಬ್ರು ಕಾಂಪೋಸಿಷನ್ ತಗೊಂಡಿರ್ತಾರೆ, ಆದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಅವರಿಬ್ರು ಒಂದಾಗ್ತಾರೆ. ಅದು ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕೆಲವೊಮ್ಮೊಮ್ಮೆ ದೈವ ಕೃಪೆಯು ಅವರ ಮೇಲೆ ಇರುತ್ತೆ, ಜೊತೆಗೆ ಪೂರ್ವಾಜಿತದ ಪುಣ್ಯನೂ ಇರುತ್ತೆ, ಜೊತೆಗೆ ಹಿಂದಿನ ಜನ್ಮದು, ಜೊತೆಗೆ ಅವರ ತಂದೆ ತಾಯಿಂದಿರ ಆಶೀರ್ವಾದವು ಸಮೇತ ಈ ಜನ್ಮದಲ್ಲಿ ಮಾಡಿರುವಂಥದ್ದು ಒಂದು ಫಲಗಳಿರುತ್ತೆ. ಅದರ ಜೊತೆಗೆ ಇಲ್ಲಿ ನಾವು ಶುಕ್ರ ಹೆಣ್ಣಿನ ಜಾತಕದಲ್ಲಿ ಕುಜ ಬಲಹೀನನಾದಾಗ ನಾವು ಏನ್ ಮಾಡ್ಬೇಕು, ಅಥವಾ ಗಂಡಿನ ಜಾತಕದಲ್ಲಿ ಶುಕ್ರ ಬಲಹೀನನಾದಾಗ, ಗಂಡಿನ ಜಾತಕದಲ್ಲಿ ಕುಜ ಬಲಹೀನನಾದಾಗ ಯಾವ ರೀತಿ ಗಂಡ, ಎಷ್ಟು ಎತ್ತರ, ಇವೆಲ್ಲವೂ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನಕಾರಾತ್ಮಕ ಬಾಧೆಗಳಿಂದ ಉಂಟಾಗುವಂತಹ ಹಲವಾರು ಕೇಸಸ್ ಇದೆ. ಅದು ನಿಮಗೆ ಜನ್ಮದಲ್ಲೇ ಕೆಲವು ನಕಾರಾತ್ಮಕ ಬಾಧೆಗಳು ಇರುತ್ತೆ, ಅಥವಾ ನಾವೇನೆಂತೀವಿ ನೆಗೆಟಿವ್ ಎನರ್ಜಿ ಅಂತ. ಇದು ಬಂದು ಜನ್ಮದಲ್ಲೇ ನಿಮಗೆ ಜನ್ಮ ಜಾತಕದಲ್ಲೇ ಪ್ರೇತ ಬಾಧೆ ಇದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನಿಮ್ಮ ಮನೆಗೂ ಕಾಡಿಸುತ್ತೆ, ನಿಮ್ಮನ್ನು ಕಾಡಿಸುತ್ತೆ, ಜೊತೆಗೆ ನಿಮ್ಮ ವೈವಾಹಿಕ ಜೀವನವನ್ನು ಕಾಪಾಡುತ್ತೆ, ಅಂದ್ರೆ ಕಾಡುತ್ತೆ. ಇದು ಬಂದು ಒಂದು ಗಂಡಿನ ಜಾತಕವೇ ಆಗಿರ್ಬೋದು, ಒಂದು ಹೆಣ್ಣಿನ ಜಾತಕವೇ ಆಗಿರ್ಬೋದು, ಅಥವಾ ಅವರ ಹಿರಿಕರು, ಅವರ ತಂದೆ ತಾಯಿಂದಿರು, ಹೆಣ್ಣಿನ ತಂದೆ ತಾಯಿಯರಾಗಿರ್ಬೋದು ಅಥವಾ ಗಂಡಿನ ತಂದೆ ತಾಯಿಂದಿರು ಸಮೇತ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಇವರಿಗೆ ಒಂದು ಕಾಡಾಟಗಳು ಇರುತ್ತೆ. ಯಾಕೆ ಅಂತಂದ್ರೆ ಒಂದು ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿವಾಹ ಮಾಡ್ತಾರೆ. ವಿವಾಹ ಆದ ನಂತರ ಕೆಲವರಿಗೆ ಇದರಿಂದ ನಿಧಾನವಾದ ವಿವಾಹ ಆಗುತ್ತೆ, ಕೆಲವರಿಗೆ ಬೇಗ ವಿವಾಹ ಆಗಿ ಒಂದು ಜೀವನದಲ್ಲಿ ನೋವು, ಕಷ್ಟ, ಸಂಕಟಗಳು, ದಾಂಪತ್ಯದಲ್ಲಿ ವಿಚಲಿತರಾಗ್ತಾರೆ. ಯಾಕೆಂದ್ರೆ ಇಂತಹ ಒಂದು ನಕಾರಾತ್ಮಕ ಬಾಧೆ ಇದ್ದಂತ ಸಂದರ್ಭದಲ್ಲಿ ಗಂಡಿನ ವರ್ತನೆ ಸರಿ ಇರಲ್ಲ, ಇಲ್ಲ ಹೆಣ್ಣಿನ ವರ್ತನೆ ಸರಿ ಇರಲ್ಲ. ಯಾರಲ್ಲಿ ಉಗ್ರವಾದಂತಹ ಒಂದು ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ಹುಟ್ಟುನಿಂದಲೇ ಇದೆ, ಅಥವಾ ಮಧ್ಯಂತರದಲ್ಲಿ ಇದೆ, ಅಥವಾ ಯಾರೋ ಮಾಡಿಸಿ ಕಳಿಸಿದ್ದಾರೆ ಅಂತಹ ಸಂದರ್ಭದಲ್ಲಿ ಸಮೇತ ಅಂತ ದಂಪತಿಗಳು ಅಗಲಿಕೆ ಆಗ್ತಾರೆ, ಅಥವಾ ಒಂದೇ ಮನೆಯಲ್ಲಿ ಇದ್ರು ವಿಭಿನ್ನ ಕೋಣೆಗಳಲ್ಲಿ ಮಲಗ್ತಾರೆ, ಒಬ್ಬರಿಗೊಬ್ರು ಮುಖವನ್ನೇ ನೋಡಲ್ಲ, 10-12 ವರ್ಷ ಪ್ರತ್ಯೇಕವಾಗಿರೋದು, ಸಂತಾನಕ್ಕೂ ಸಮೇತ ಅವ್ರು ಇಷ್ಟಪಡದೆ ಇರೋಂಥದ್ದು, ಅಥವಾ ಸಂತಾನಕ್ಕೆ ಆದ್ರೂ 1 ತಿಂಗಳು 2 ತಿಂಗಳು ಗರ್ಭಿಣಿ ಆದ್ರೂ ಆ ಗರ್ಭಪಾತ ಮಾಡಿಸುವಂಥದ್ದು. ಅದರ ಜೊತೆಗೆ ಕೆಲವೆಲ್ಲ ಮಾರಣಾಂತಿಕ ಕಾಯಿಲೆಗಳು ಅಂತ ಅಂದ್ರೆ
ತಮಗೆ ತಾವೇ ತಂದಿಟ್ಕೊಳ್ಳೋದು. ಯಾಕಂದ್ರೆ ಯಾರ ಮಾತನ್ನು ಕೇಳಲ್ಲ, ಯಾರ ಮಾತನ್ನು ಕೇಳದೆ ತಂದೆ ತಾಯಿಯನ್ನ ರೆಫ್ಯೂಸ್ ಮಾಡೋದು, ಗುರು ಹಿರಿಯರುಗಳನ್ನ ಮಾತು ಕೇಳೋದು, ಇದೆಲ್ಲ ನಿಜನಾ, ಶಾಸ್ತ್ರ ನಿಜನಾ ಅಂತ ಹೇಳೋದು. ಕೇಳಿದ್ರೆ ನಾನು ತುಂಬಾ ಬ್ಯುಸಿ ಇದ್ದೀನಿ, ನನಗೆ ತುಂಬಾ ವರ್ಕ್ ಇದೆ, ಆ ತರ ಎಲ್ಲ ಕೆಲವರು ಸಬೂಬು ಕೊಡ್ತಾರೆ. ಆದ್ರೆ ಯಾವಾಗ ನಿಜವಾಗ್ಲೂ ದಂಪತಿಗಳಲ್ಲಿ ಪ್ರೇತ ಬಾಧೆ ಇದ್ದು ಅಥವಾ ನಕಾರಾತ್ಮಕ ಶಕ್ತಿಗಳು ಇದ್ದಂತ ಸಂದರ್ಭದಲ್ಲಿ ಅವರ ಲೈಂಗಿಕ ಜೀವನವು ಸಮೇತ ಅಡೆತಡೆ ಆಗುತ್ತೆ. ಒಬ್ಬರಿಗೊಬ್ರು ಪ್ರೀತಿ ಬಾಂಧವ್ಯವೇ ಇರಲ್ಲ. ಮಕ್ಕಳು ಹುಟ್ಟಿದ್ರು ಆ ಮಕ್ಕಳ ಮಧ್ಯೆ ತುಂಬಾನೇ ಒಂದು ಆ ಕಿರಿಕಿರಿ, ಇವರ ಮಾನಸಿಕ ಸ್ಥಿತಿಯು ಅಸಮತೋಲನ ಆಗಿರುತ್ತೆ. ಆದ್ರೆ ಎಷ್ಟೋ ಬಾರಿ ನಿಮಗೆ ಎಷ್ಟೋ ಜನ ನೋಡಿರ್ತೀರಿ, ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ಸ್ತ್ರೀ ಶಾಪ ಅಥವಾ ಪ್ರೇತ ಶಾಪ, ನಾರಾಯಣ ಬಲಿ ಇವೆಲ್ಲವನ್ನು ಮಾಡಿಸಿರ್ತೀರಿ, ತ್ರಿಪಂಡೀಕರಣ ಅಂದ್ರೆ ತ್ರಿಪಂಡಿ ಶ್ರಾದ್ದ ಇವೆಲ್ಲವನ್ನು ಮಾಡಿಸಿರ್ತೀರಿ. ಆದರೂ ನಮ್ಮ ಜೀವನವು ಸರಿಯ ಆಗ್ತಾ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನೀವು ನಿಮ್ಮ ಜಾತಕವನ್ನು ಸೂಕ್ಷ್ಮವಾಗಿ ತುಂಬಾ ಆಳವಾಗಿ ಅಧ್ಯಯನ ಮಾಡ್ಬೇಕಾಗುತ್ತೆ. ಎಲ್ಲರೂ ಹೇಳೋದು ಕುಜನಿಗೊಂದು ಪರಿಹಾರ ಮಾಡಿ, ಶನಿ ಶಾಂತಿ, ಇಲ್ಲದ್ರೆ ಸಾಡೆ ಶಾಂತಿ, ಇಲ್ಲದ್ರೆ ಪಂಚಮ ಶನಿ, ಅಷ್ಟಮ ಶನಿ, ಇದಿಷ್ಟೇ ಹೇಳ್ತಾರೆ. ಅದಲ್ಲದೆ ನಾವು ನಮ್ಮ ವಿವಾಹ ಜೀವನದಲ್ಲಿ ಲಾಭಗಳು ಯಾಕೆ ಅಥವಾ ನಷ್ಟಗಳು ಯಾಕೆ, ಅದು ಪ್ರೇಮ ವಿವಾಹನೇ ಆಗ್ಲಿ ಅಥವಾ ಹಿರಿಯರು ನೋಡಿ ಮಾಡಿರುವಂತಹ ಮದುವೆಗಳೇ ಆಗ್ಲಿ, ನಮಗೆ ಯಾಕೆ ಇಷ್ಟು ನಷ್ಟಗಳಾಗ್ತಾ ಇದೆ, ಅಥವಾ ನಮ್ಮ ವೈವಾಹಿಕ ಜೀವನದಲ್ಲಿ ಯಾಕೆ ಇಷ್ಟು ಸಂಕಟಗಳು ಅಥವಾ ಇಷ್ಟು ನೋವುಗಳು ಅಥವಾ ವಿಚ್ಛೇದನಗಳು ಅಥವಾ ಅಗಲಿಕೆಗಳು ಯಾಕೆ ಕಾರಣ ಆಗುತ್ತೆ ಅಂತ ನಾವು ಬಂದು ಶನಿಯನ್ನು ಬಂದು ಪ್ರೇತಕಾರಕ ಗ್ರಹ ಅಂತಾನೆ ಹೇಳ್ತೀವಿ, ರಾಹುವನ್ನು ಬಂದು ಆಗುಂತಕ ಗ್ರಹ ಅಂತ ನಾವು ಹೇಳ್ತೀನಿ. ಅದೇ ರೀತಿ ಶನಿ ಬಂದು ಪ್ರೇತಕಾರಕ ಅಂದ್ರೆ ಶನಿ ಅಡ್ವೈಸ್ ಮಾಡ್ಬೇಕು, ಅಂದ್ರೆ ಹೇಳ್ಬೇಕು ಇಂಥ ವ್ಯಕ್ತಿಯ ದೇಹವನ್ನು ಇಡಿ ಅಂದ್ರೆ ಮಾತ್ರ ಅಂತಹ ಸಮಯದಲ್ಲಿ ರಾಹು ಅಂದ್ರೆ ಆಗುಂತಕವಾಗಿ ಅಂದ್ರೆ ಅನಿರೀಕ್ಷಿತವಾಗಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಅಂತಹ ಒಂದು ಗ್ರಹವು ನಮ್ಮ ಮೈಯಲ್ಲಿ ಹಿಡಿದಾಗ ಪ್ರೇತ ಚೇಷ್ಟೆ ಅಥವಾ ಪ್ರೇತ ಬಾಧೆ ಅಥವಾ ಜಿನ್ ಸಮಸ್ಯೆ ಅಥವಾ ಜಿನ್ನಾತ್ ಸಮಸ್ಯೆ, ಈ ತರ ಒಂದು ಮೋಹಿನಿ ಸಮಸ್ಯೆ, ಈ ತರ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಉಂಟಾಗಿ ಯಾವ ವ್ಯಕ್ತಿಯ ದೇಹದಲ್ಲಿ ಸೇರಿರುತ್ತೋ ಅವರು ಗಂಡ ಹೆಂಡತಿಯರ ಮಧ್ಯೆ ವಿಚ್ಛೇದನಗಳು ಉಂಟಾಗುತ್ತೆ. ಕಾರಣ ಏನಂದ್ರೆ ಒಬ್ಬರಿಗೆ ಒಬ್ರು ಆರ್ಗ್ಯೂ ಮಾಡೋದು. ಇಲ್ಲಿ ಬರುವಂತದ್ದು ಸಣ್ಣದು, ಒಂದು ಸಣ್ಣ ಹಣದಿಂದ ಅಥವಾ ಒಂದು ಸಣ್ಣ ಬಟ್ಟೆಯಿಂದ, ಅಥವಾ ಅವ್ರ ಕಡೆಯವ್ರು ಬಂದರು ಅಂತ ಇವ್ರು ಸುಧಾರಿಸ್ಲಿಲ್ಲ, ಇವ್ರ ಕಡೆಯವ್ರು ಬಂದ್ರು ಅಂತೇಳಿ ಅವ್ರು ಸುಧಾರಿಸ್ಲಿಲ್ಲ, ಅಥವಾ ಅವರ ಸಂಬಳ ಇವರು, ಈ ತರ ಎಲ್ಲ ಬರೀ ಸಣ್ಣ ಪುಟ್ಟ ಸಣ್ಣ ಸಣ್ಣ ವಿಚಾರಕ್ಕೆ ಇದನ್ನ ಇಲ್ಲಿ ಜಾಸ್ತಿಯಾಗಿ ವೈವಾಹಿಕ ಜೀವನದಲ್ಲಿ ನಷ್ಟಗಳನ್ನ ಮಾಡ್ಕೋತಾರೆ. ಇಂತಹ ನಷ್ಟಗಳು ಆಗೋಕ್ಕಿಂತ ಮುಂಚೆ ಗುರುಗಳಾಗಿರ್ಬೋದು, ನಿಮ್ಮ ಕುಲದಲ್ಲಿ ಇರುವಂತಹ ಗುರುಗಳು ಅಥವಾ ನಿಮ್ಮ ಮನೆಯ ಹಿರಿಯರು, ನಿಮ್ಮ ಅಕ್ಕಪಕ್ಕದಲ್ಲಿ ಸೂಕ್ತವಾಗಿರುವಂತಹ ವ್ಯಕ್ತಿಗಳನ್ನ ಹುಡುಕಿ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು. ಅದರ ಜೊತೆಗೆ ಯಾವಾಗ ನಿಮ್ಮ ದೇಹದಲ್ಲಿ ಗಂಡಸ ದೇಹದಲ್ಲಾದ್ರೆ ವೀರ್ಯ ಸಲ್ಕನ ಆಗುವಂಥದ್ದು, ಅಥವಾ ನಾವು ಏನ್ ಹೇಳ್ಬೋದು ಎಜೆಕ್ಷನ್ ಅಂತಂದ್ರೆ ಒಂದು ಶಿಶ್ನ ನಿಮಿರುವಿಕೆ ಅಂತಾನೆ ಹೇಳ್ತೀವಲ್ಲ, ಒಂದು ಸೆಕ್ಷುವಲ್ ಆರ್ಗನ್ಸ್ ಅಂತ ಏನಿದೆ ಅದು ಗಂಡಸಿನಲ್ಲೂ ಕೆಲವರಿಗೆ ಸಮಸ್ಯೆ ಆಗುತ್ತೆ, ಅಥವಾ ಕೆಲವು ಹೆಣ್ಣಿನಲ್ಲಿ ಸೆಕ್ಷುವಲ್ ಅಂದ್ರೆ ಸಂಭೋಗಕ್ಕೆ ಅವರಿಗೆ ಇಷ್ಟನೇ ಆಗದಿರೋದು, ಅಥವಾ ಗಂಡ ತಾನಾಗಿ ಹತ್ರ ಬಂದಂತ ಸಂದರ್ಭದಲ್ಲಿ ಅದನ್ನ ಪ್ರತಿರೋಧಿಸುವಂಥದ್ದು, ಇದೆಲ್ಲವನ್ನು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ನೋಡ್ಬೇಕಾಗುತ್ತೆ, ಯಾಕೆ ಇವಳು ಈ ತರ ಮಾಡ್ತಾ ಇದ್ದಾನೆ, ಯಾಕೆ ಇವನು ಈ ತರ ಮಾಡ್ತಾ ಇದ್ದಾರೆ, ಈ ವೈವಾಹಿಕ ಜೀವನದಲ್ಲಿ ಉಂಟಾಗುವಂತ ಲಾಭ ನಷ್ಟಗಳಿಗೆ ಏನು ಕಾರಣ. ಯಾಕಂದ್ರೆ ಇಂತಹ ಒಂದು ವೈವಾಹಿಕ ಜೀವನ ಚೆನ್ನಾಗಿದ್ಲೆ ನಾವು ಉನ್ನತವಾದ ಸಂತಾನವನ್ನು ಅಥವಾ ಸಂತತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡಕ್ಕೆ ಸಾಧ್ಯ. ಆದ್ರೆ ಎಷ್ಟೋ ಜನ ತಂದೆ ತಾಯಿಂದಿರು ಅಥವಾ ಇವತ್ತಿನ ದಿನಗಳಲ್ಲಿ ನಮಗೆ ನಾವಿಬ್ರು ನಮಗೊಂದು ಹಾಲು ಏನೋ ಬೆಡ್ರೂಮ್ ಆ ತರ ಸಾಕು, ಅತ್ತೆ ಮಾವ ಯಾರು ಬೇಡ, ಕಿಚನು ಬೇಡ, ಎಲ್ಲ ಝೊಮ್ಯಾಟೊ ಗಿಮ್ಯಾಟೊ ಆ ತರ ಆಗೋಗಿದೆ. ಆದ್ರೆ ನಮ್ಮ ಹಿಂದಿನ ಕಾಲದ ಪದ್ಧತಿ ಏನಿತ್ತು ಅದನ್ನ ಅನುಸರಿಸ್ಕೊಳ್ಳೋದೇ ಒಳ್ಳೇದು ಅಂತ ಹೇಳ್ತೀನಿ ಪ್ರಿಯಕ್ಷಕ. ಹಾಗೆ ಏನಪ್ಪಾ ಮೇಡಮ್ ಇಷ್ಟೊಂದು ಹೇಳ್ತಾರಲ್ಲ ಅಂತ, ಖಂಡಿತವಾಗ್ಲು ಇದೆಲ್ಲವೂ ಇದೆ. ಯಾವಾಗ ನಿಮಗೆ ನಿಮ್ಮ ಜಾತಕವು ಸೂಕ್ತವಾದಂತಹ ರೀತಿಯಲ್ಲಿ ನೀವು ಒಂದು ಮ್ಯಾಚ್ ಅನ್ನ ಮಾಡಿಸ್ಬೇಕು. ಜೊತೆಗೆ ಇಲ್ಲ ಮೇಡಮ್ ನಾವು ಯಾವುದು ಮ್ಯಾಚ್ ಮಾಡಲ್ಲ, ನಾವು ಹಾಗೇ ನೋಡ್ತೀವಿ, ಖಂಡಿತವಾಗ್ಲು ಅದು ಸಂತೋಷ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಆ ಮನೆ ದೇವರು ಈ ಮನೆ ದೇವರು ಅದನ್ನ ನೋಡಿನೇ ಕೆಲವರು ತರೋರು. ಡೇಟ್ ಆಫ್ ಬರ್ತ್ ಇದ್ರೆ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಮಾಡಿ, ಡೇಟ್ ಆಫ್ ಬರ್ತ್ ಇದ್ದು ನಾಮ ನಕ್ಷತ್ರಕ್ಕೆ ಮ್ಯಾಚ್ ಮಾಡಬಾರ್ದು. ಈ ತರ ಎಲ್ಲ ಆದಂತಹ ಸಂದರ್ಭದಲ್ಲಿ ನಮಗೆ ವೈವಾಹಿಕ ಜೀವನಗಳು, ಯಾಕಂದ್ರೆ ಈ ತರ ಪ್ರೇತ ಬಾಧೆ ಅಥವಾ ಜಿನ್ ಸಮಸ್ಯೆ, ಜಿನ್ನಾತ್ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಹಾಗೇನೆ ಇಂತಹ ಮದುವೆ ಮಾಡುವಂತಹ ಸಂದರ್ಭದಲ್ಲಿ
ತಂದೆ ತಾಯಂದಿರು ಅವರ ಒಂದು ಅವರವರದೇ ಆದ ರೀತಿಯಲ್ಲಿ ಹಣವನ್ನು ಕೂಡ ಹಾಕಿರ್ತಾರೆ, ಸರಳವಾಗಿ ವಿವಾಹವನ್ನು ಮಾಡುವಂತ. ಆದರೆ ಅದ್ದೂರಿ ವಿವಾಹ ಮಾಡಿ ಬಂದಂತ ಹಣವನ್ನ ಕಳ್ಕೊತಾರೆ. ಯಾಕಂದ್ರೆ ಬರೋದು 2 ದಿನ, ಒಂದು ವರಪೂಜೆ, ಇನ್ನೊಂದು ಧಾರೆ. ಇದೆರಡರಲ್ಲಿ ದಿನಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಬಾಳೆ ಎಲೆಯಲ್ಲಿ ಎಲ್ಲ ಊಟ ಬಿಟ್ಟು ಹೋಗ್ತಾರೆ. ಮನೆಯಲ್ಲಿ ಎಲ್ಲ ಚೆನ್ನಾಗಿ ತಿಂತಾರೆ. ಇದರಲ್ಲಿ ಮದುವೆ ಮನೇಲಿ ನೋಡ್ಬೇಕು, ಶೋಕಿಯಾಗಿ ಇಷ್ಟಿಷ್ಟೇ ತಿಂತಾರೆ. ದಯವಿಟ್ಟು ಅದು ಯಾರೇ ಮದುವೆ ಮನೆಗೆ ಹೋಗಿದ್ರು ಅಷ್ಟೇ, ಎಲ್ಲಿಗೆ ಆಗ್ಲಿ, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಹಾಕಿಸ್ಕೊಂಡು ಊಟ ಮಾಡಿ. ನೀವು ನಿಮಗೆ ಸಾಕು ಅಂತ ಅನ್ಸಿದ್ರೆ ಖಂಡಿತವಾಗಿ ಅದನ್ನ ಹಾಗೆ ಹಾಕಿಸ್ಕೊಳ್ಳೋದೇ ಬಿಡಿ. ನಿಮ್ಮ ಆಹಾರದಿಂದ ಎಷ್ಟೋ ಜನ ಪ್ರಾಣಿ ಪಕ್ಷಿಗಳಿಗೆ ಇನ್ನೊಬ್ರಿಗೂ ಉಪಯೋಗ ಆಗುತ್ತೆ. ಜೊತೆಗೆ ಆ ಹೆಣ್ಣಿನ ಮನೆ ಆಗ್ಲಿ ಅಥವಾ ಗಂಡಿನ ಮನೆ ಆಗ್ಲಿ ಸಾಲ ಮಾಡೋದು ತಪ್ಪುತ್ತೆ. ಜೊತೆಗೆ ಅವರಲ್ಲಿ ಆ ಖರ್ಚು ಮಾಡಿದಂತ ಹಣವನ್ನ ಅವರ FDಗಾದ್ರೂ ಇಡ್ಬೋದು. ಯಾಕಂದ್ರೆ ನಾವೆಲ್ಲ ಮದ್ವೆಗೆ ಹೋಗಿ ಮುಯಿ ಹಾಕಿ ಬಂದು ತಿಂದು ಬಂದ್ಬಿಡ್ತೀವಿ 2 ದಿನ. ಅವ್ರಿಗೆ ಏನಾದ್ರೂ ಸಮಸ್ಯೆ ಆದಾಗ ನಾವ್ ಯಾರು ಪರಿಹಾರ ಮಾಡಲ್ಲ. ಅದೇ ರೀತಿ ಅದೇ ಹಣವನ್ನ ಫಿಕ್ಸೆಡ್ಗೆ ಅಂತ ಹಾಕಿದಂತಹ ಸಂದರ್ಭದಲ್ಲಿ ಅವರಿಗೆ ಏನ್ ಹೇಳ್ಬೋದು, ಅವರ ಕಷ್ಟ ಕಾಲಕ್ಕೆ ಪ್ರತಿ ತಿಂಗಳು ಒಂದು ಬಾಡಿಗೆ ಕಟ್ಟೋದಕ್ಕೋ ಅಥವಾ ಅವರ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ, ಒಂದು ಮನೆ ತಗೊಳ್ಳೋದಕ್ಕೋ, ಅವರ ಮುಂದಿನ ಜೀವನದ ಏಳಿಗೆಗೆ ಒಳ್ಳೇದಾಗುತ್ತೆ. ಹಾಗಾಗಿ ಇದನ್ನ ಹೇಳಕ್ಕೆ ನಾನು ಯಾರು ಅಲ್ಲ. ಎಷ್ಟೋ ಮದುವೆ ಮನೆಗಳಲ್ಲಿ ಹೋದಾಗ ನೋಡಿ ಎಷ್ಟು ವೇಸ್ಟ್ ಮಾಡಿರ್ತಾರೆ ಅಂದ್ರೆ ಅಷ್ಟಿಷ್ಟಲ್ಲ. ಆ ನೀರು ಸಮೇತ ಆ ಬಾಟ್ಲಲ್ಲಿ ಹಿಂಗೆ ಕುಡ್ದಿರ್ತಾರೆ, ಅಲ್ಲೇ ಬಿಟ್ಟು ಬಂದಿರ್ತಾರೆ. ಹೆಣ್ಣಿನ ಮನೆ ಕಡೆ ಆಗಿರ್ಬೋದು, ಗಂಡಿನ ಮನೆ ಕಡೆ ಆಗಿರ್ಬೋದು, ಆ ನೀರಿಗೂ ಸಮೇತ ದುಡ್ಡು ಕೊಟ್ಟಿರ್ತಾರೆ. ಎಷ್ಟೋ ಜನ ನೀವು ನೋಡ್ಬೋದು, ನೀರಿಲ್ಲದೆ ಜನ ಕುಡಿಲಿಕ್ಕಿಲ್ಲದೆ ಎಷ್ಟೋ ಜನ ಸಾಯ್ತಿರ್ತಾರೆ. ಆ ಬಾಟ್ಲ್ ತಗೊಂಡ್ ಬಂದು ನೀರ್ ಕುಡಿಲಿಕ್ಕೆ ಏನ್ ಕಷ್ಟ ಗೊತ್ತಿಲ್ಲ ನನಗಂತೂ. ನಾನಂತೂ ಯಾವುದೇ ಮದುವೆ ಮನೆಗೆ ಹೋದ್ರು ಯಾವುದೇ ರೀತಿಯ ಆಹಾರ ಪದಾರ್ಥಗಳನ್ನ ವೇಸ್ಟ್ ಮಾಡಲ್ಲ. ಖಾಲಿ ಎಲೆ ಬಿಟ್ಟು ಬಂದಿರ್ತೀನಿ. ಜೊತೆಗೆ ಕೊಡುವಂತಹ ಬಾಟ್ಲನ್ನು, ಯಾಕಂದ್ರೆ ಅದು ನಾವು ಪರಿಸರಕ್ಕೆ ಕೊಡಬೇಕಾಗಿರುವಂತಹ ಒಂದು ಗೌರವ ಅಂತ ಹೇಳ್ತೀನಿ. ಅದಕ್ಕೆ ನಾನು ಹೇಳಿದ್ದು ಬರೀ ಮಾಂತ್ರಿಕ ತರಗತಿಯನ್ನು ಮಾತ್ರ ಕಲಿಯೋದಲ್ಲ, ಈ ತರ ನಮ್ಮ ಪ್ರಕೃತಿ, ನಮ್ಮ ಅನ್ನ, ಆಹಾರ, ಈ ತರ ವಿಚಾರಗಳನ್ನು ನಾವು ಕಲಿಬೇಕು, ಜೊತೆಗೆ ಇನ್ನೊಬ್ಬರಿಗೂ ಕಲಿಸ್ಬೇಕು. ಇದರ ಬಗ್ಗೆ ಹಲವಾರು ಜನಕ್ಕೆ ಇಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾರಿಗಾದ್ರೂ ನಕಾರಾತ್ಮಕ ಬಾಧೆ ಇದ್ದಂತ ಸಂದರ್ಭದಲ್ಲಿ ವಿಚ್ಛೇದನ ಅಥವಾ 1 ಮದುವೆ, 2 ಮದುವೆ, 3 ಮದುವೆ, 4 ಮದುವೆ, ಈ ತರ ಎಲ್ಲ ಆಗಿ ಡೈವೋರ್ಸ್ ಆಗ್ತದೆ. ಕೊನೆಗೆ ಅವನೆಲ್ಲೋ ಇವಳೆಲ್ಲೋ ಇರೋದು, ಅಥವಾ ಒಬ್ರಿಗೊಬ್ರಿಗೆ ಕಾಣದಿರೋದು, 15-20 ವರ್ಷ ಪ್ರತ್ಯೇಕವಾಗಿರೋದು, ಈ ತರ ಎಲ್ಲ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಹಾಗೆ ಜಾತಕ ಇದ್ರೆ ಜಾತಕ ಹೊಂದಾಣಿಕೆಯನ್ನು ಮಾಡಿ. ಹಾಗೆ ಆಹಾರ ನೀರು ಅನ್ನು ಉಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಯಾಕೆಂದ್ರೆ ಇನ್ನು ಶಿವರಾತ್ರಿ ಆದ ನಂತರ ಅಂದ್ರೆ ಯುಗಾದಿಯಿಂದ ನಾವೆಲ್ಲರೂ ನಾವು ದಕ್ಷಿಣಾಯನ ಮುಗ್ದು ಉತ್ತರಾಯಣದಲ್ಲಿದ್ದೀವಿ. ಈಗ ವಿವಾಹ, ಮುಂಜಿ, ಜೊತೆಗೆ ನಾವು ಏನ್ ಹೇಳ್ತೀವಿ, ಈ ತರ ಶುಭ ಕಾರ್ಯಗಳು, ಎಂಗೇಜ್ಮೆಂಟ್ ಎಲ್ಲ ನಡೆಸ್ತೀವಿ. ಅಂತಹ ಸಂದರ್ಭದಲ್ಲಿ ಅನ್ನ ನೀರುಗಳನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಪ್ರೇಕ್ಷಕರೇ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.